Hello everyone, welcome to Navras Maths Tutorials, exercise number 2.3, second question. ನೋಡಿ ಏನು ಕೊಟ್ಟಿದ್ದಾರೆ, use the factor theorem to determine whether gx is a factor of px in each of the following cases ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ಕ್ವಶನ್ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿನೇ ಇವು ಕೂಡ ಮಾಡೋದು, ಆದ್ರೆ ಇಲ್ಲಿ ಅಲ್ಲಿ ಒಂದೇ ಕೊಟ್ಬಿಟ್ಟಿದ್ವಿ x+1 ಅಂತ ಎಲ್ಲದಕ್ಕೂ, ಆದ್ರೆ ಇಲ್ಲಿ ಹಂಗಿಲ್ಲ, ಇಲ್ಲಿ ಬೇರೆ ಬೇರೆ ಬರುತ್ತೆ, ಒಂದೊಂದು ಸಮ್ಗೆ ಒಂದೊಂದು ಕೊಟ್ಟಿದ್ದಾರೆ ಜಿ ಎಕ್ಸ್. ಹಂಗಂದ್ರೆ ಏನು ಅಂತಂದ್ರೆ ಏನಿಲ್ಲ, ನಾವು ಮುಂಚೆ ಮಾಡಿದ್ವಲ್ವಾ ಅದೇ ರೀತಿ ಜಿ ಎಕ್ಸ್ ಇದೆ ಅಲ್ವಾ, ಇದು ಡಿವೈಡ್ ಮಾಡಬೇಕು ಯಾವುದ್ರಿಂದ, ನೋಡಿ ಈ ರೀತಿ ನಮ್ಗೆ ಇಲ್ಲಿ ರಿಮೈಂಡರ್ 0 ಬರಬೇಕು. 0 ಬಂದ್ರೆ ನಾವೇನ್ ಹೇಳ್ಬೋದು, ಜಿ ಎಕ್ಸ್ ಇಸ್ ಎ ಫ್ಯಾಕ್ಟರ್ ಆಫ್ ಪಿ ಎಕ್ಸ್ ಅಂತ. ಅದು ಇದಕ್ಕೂ ಮುಂಚೆ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿನೇ ಇದನ್ನು ಆಗುತ್ತೆ. ಓಕೆ, ಈಗ ನೋಡಿ ಜಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಏನ್ ಕೊಟ್ಟಿದ್ದಾರೆ, x+1 ಅಂತ ಕೊಟ್ಟಿದ್ದಾರೆ. ಸೊ x+1 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 1 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ -1. ಸೊ ಏನ್ ಮಾಡ್ಬೇಕು, ಈಗ ಎಕ್ಸ್ ಪ್ಲೇಸ್ ಅಲ್ಲಿ -1 ಹಾಕಿ ಫೈಂಡ್ ಔಟ್ ಮಾಡಬೇಕು. ರಿಮೈಂಡರ್ ಏನ್ ಬರುತ್ತೆ, 2 ಇಂಟು -1 ಕ್ಯೂಬ್ ಪ್ಲಸ್ -1 ಸ್ಕ್ವೇರ್ ಮೈನಸ್ 2 ಇಂಟು -1 -1. ನೋಡಿ ಎಕ್ಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ -1 ಹಾಕ್ಬೇಕು. ಓಕೆ, ಈಗ ನೋಡಿ ಈ -1 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ -1 ಬರುತ್ತೆ. ಸೊ -1 ಇಂಟು 2 ಮಾಡಿದ್ರೆ -2. ಓಕೆ, ಇಲ್ಲಿ -1 2 ಟೈಮ್ಸ್ ಮಾಡಿದಾಗ ಪ್ಲಸ್ ಆಯಿತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಸೊ +1. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, 2 1s 2, ಇಲ್ಲಿ -1. ನೋಡಿ ಇಲ್ಲಿ -2 ಇದೆ, ಇಲ್ಲಿ +2 ಇದೆ, ಕ್ಯಾನ್ಸಲ್ ಆಯ್ತಲ್ವಾ. ಇಲ್ಲಿ +1 ಇದೆ, ಇಲ್ಲಿ -1 ಇದೆ, ಇದನ್ನು ಕ್ಯಾನ್ಸಲ್ ಆಗತ್ತೆ. ಸೊ ಏನ್ ಉಳಿತು, 0. ರಿಮೈಂಡರ್ 0 ಉಳಿದ್ರೆ ನಾವೇನ್ ಹೇಳ್ಬೋದು, ಇದು ಫ್ಯಾಕ್ಟರ್ x+1 ಆರ್ ಇದೇ ಫ್ಯಾಕ್ಟರ್ ಥಿಯರಮ್. ಓಕೆ, ಬೈ factor theorem method gx is a factor of px. ಅವ್ರು ಅದನ್ನೇ ಅಲ್ವಾ ಕೇಳಿರೋದು, ನಾವು ಅದನ್ನೇ ಮಾಡಿ ತೋರಿಸ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, px is equals to x cube plus 3x square plus 3x plus 1 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ x+2 ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಇಲ್ಲಿ gx is equals to 0, x+2 is equals to 0. x is equals to ಏನಾಗುತ್ತೆ, ಇಲ್ಲಿ +2 ಇದೆ ಅಲ್ವಾ, ಈಕ್ವಲ್ಸ್ ಟು ಈ ಕಡೆ ಬಂದ್ರೆ -2 ಆಯ್ತು. ಸೊ ನಾವೇನ್ ಮಾಡ್ಬೇಕು, -2 ಹಾಕಿ ಬರೆಯೋಣ. ಏನಾಗುತ್ತೆ, -2 ಕ್ಯೂಬ್ ಪ್ಲಸ್ 3 ಇಂಟು -2 ಸ್ಕ್ವೇರ್ ಪ್ಲಸ್ 3 ಇಂಟು -2 ಪ್ಲಸ್ 1. ಇಲ್ಲಿ ನೋಡಿ 2 ಕ್ಯೂಬ್ ಅಂದ್ರೆ 8 ಆಗತ್ತೆ, ಆದ್ರೆ -2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗುತ್ತೆ, 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಮೈನಸ್ ಹಂಗೆ ಉಳಿಯತ್ತೆ. ಸೊ ಮೈನಸ್. ಈಗ ಇಲ್ಲಿ ನೋಡಿ 2 ಸ್ಕ್ವೇರ್ ಅಂತ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 2 ಸ್ಕ್ವೇರ್ ಅಂದ್ರೆ 4 ಆಯ್ತು, 4 3s 12. ಓಕೆ, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, 3 2s 6, ಇಲ್ಲಿ +1 ಇದೆ. ಈಗ ಪ್ಲಸ್ ಏನೇನಿದಾವೆ ಆಡ್ ಮಾಡ್ಬಿಡೋಣ. +12 ಇದೆ, ಇಲ್ಲಿ +1 ಇದೆ, ಸೊ 13 ಆಯ್ತು. 2 ಮೈನಸ್ ಇದ್ರೆ ಆಡ್ ಮಾಡ್ಬೇಕು, 8 + 6 14 ಆಯ್ತು. ಎರಡಕ್ಕೂ ಮೈನಸ್ ಇರೋದ್ರಿಂದ ಮೈನಸ್ ಬರಿಬೇಕು. ಈಗ ನೋಡಿ 1 + 1 ಮೈನಸ್ ಇದ್ರೆ ಮೈನಸ್ ಮಾಡಬೇಕು. 14 - 13 ಏನ್ ಬರುತ್ತೆ, 1 ಬಂತು. ಆದ್ರೆ ಬಿಗ್ಗರ್ ನಂಬರಿಗೆ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಸೈನ್ ಬರಿಬೇಕಾಗುತ್ತೆ. ಓಕೆ, ಈಗ ಆನ್ಸರ್ -1 ಬಂದಿದೆ, 0 ಬಂದಿದ್ರೆ ನಾವು ಹೇಳ್ಬೋದಾಗಿತ್ತು ಫ್ಯಾಕ್ಟರ್ ಅಂತ. ಸೊ ನಾವಿಲ್ಲೇನ್ ಹೇಳ್ಬೇಕು, gx ಈಸ್ ನಾಟ್ ಎ ಫ್ಯಾಕ್ಟರ್ of
ಪಿ ಎಕ್ಸ್. ರಿಮೈಂಡರ್ 0 ಬಂದ್ರೇನೆ ನಾವು ಫ್ಯಾಕ್ಟರ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಪಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ 4x² ಪ್ಲಸ್ ಎಕ್ಸ್ ಪ್ಲಸ್ 6 ಅಂತ ಕೊಟ್ಟಿದ್ದಾರೆ. ಜಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಜಿ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ಸ್ ಟು 0. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 3 ಈಕ್ವಲ್ಸ್ ಟು ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 3 ಆಯ್ತು. ಈಗ ನಾವು ಎಕ್ಸ್ ಪ್ಲೇಸ್ ಅಲ್ಲಿ 3 ಹಾಕಿ ಬರೆಯೋಣ. ನೋಡಿ ಏನಿದೆ, ಎಕ್ಸ್ ಕ್ಯೂಬ್ ಇದೆ ಅಲ್ವಾ, 3 ಕ್ಯೂಬ್ ಮೈನಸ್ 4 ಇಂಟು 3 ಸ್ಕ್ವೇರ್ ಪ್ಲಸ್ 3 ಪ್ಲಸ್ 6. ಓಕೆ, ಈಗ ನೋಡಿ 3 ಕ್ಯೂಬ್ ಅಂದ್ರೆ 3 3 9, 9 3 27. ಸೊ 27 ಮೈನಸ್ ನೋಡಿ 3 3 3 ಸ್ಕ್ವೇರ್ ಅಂದ್ರೆ 3 3 9, 9 4 36 ಪ್ಲಸ್ 3 ಪ್ಲಸ್ 6 ಇದೆ, ಒಂದೇ ಸರಿ 9 ಹಾಕೋಬಹುದು. ಈಗ ನೋಡಿ ಎರಡು ಪ್ಲಸ್ ಆಡ್ ಮಾಡಿಬಿಡೋಣ. 27 ಪ್ಲಸ್ 9 ಎಷ್ಟಾಯ್ತು, 16, 2 ಪ್ಲಸ್ 1 3, 36 ಮೈನಸ್ 36. 36 ಮೈನಸ್ 36 ಅಂದ್ರೆ ಏನ್ ಬಂತು, 0. 0 ಬಂದ್ರೆ ನಾವೇನಂತ ಹೇಳ್ಬೋದು, ಇದು ಫ್ಯಾಕ್ಟರ್ ಅಂತ ಹೇಳ್ಬೋದು. ಎಕ್ಸ್ ಮೈನಸ್ 3 ಇಸ್ ಎ ಫ್ಯಾಕ್ಟರ್. ಸೊ ಅದಕ್ಕೆ ಏನ್ ಬರೆಯಬೇಕು, ಜಿ ಎಕ್ಸ್ ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಎಕ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.